ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ. ಏನಪ್ಪ ಇದು ಹಾಡು ಹೇಳ್ತವನೆ ಅಂತ ನೋಡ್ತಾ ಇದ್ದೀರಾ? ಅಲ್ಲೇ ರೀ ಇರೋದು ಮಜಾ. ಪ್ರೀತಿಯ ನನ್ನೆಲ್ಲ ಸ್ನೇಹಿತರಿಗೆ ನಗುವ ನಿನ್ನ ನಯನ ಚಾನೆಲ್ನಿಂದ ನಿಮ್ಮ ಪ್ರೀತಿಯ ಬಿ ಪ್ರತಾಪ್ ಮಾಡುವ ನಮಸ್ಕಾರಗಳು. ಮದುವೆ ಅನ್ನೋ ಮೂರಕ್ಷರ ಬ್ರಹ್ಮ ಸ್ವರ್ಗದಲ್ಲೇ ಗಂಟಾಕಿರ್ತಾನೆ ಅಂತಾನೆ ಹೇಳ್ತಾರೆ ಅಲ್ವಾ? ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೋಡಿ, ಒಂದು ಮದುವೆ ಮಾಡಬೇಕು ಅಂತ ಹೇಳಿದ್ರೆ ತಂದೆ ತಾಯಿ ವರ್ಷಾನುಗಟ್ಲೆ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ದುಡ್ಡನ್ನ ಕೂಡಾಕಿ ಒಂದು ಮದುವೆ ಮಾಡ್ತಾರೆ. ಜೊತೆಗೆ ಅವರ ನೆಂಟ್ರಿಸ್ಟ್ರು, ಸ್ನೇಹಿತರುಗಳು, ಹಿತೈಷಿಗಳು ಎಲ್ಲೆಲ್ಲೋ ಇರ್ತಾರೆ. ಅವರನ್ನೆಲ್ಲ ಹುಡುಕಿ ತಡ್ಕಿ ಒಂದು ಮದುವೆಗೆ ಅಂತ ಕರೀತಾರೆ ಅಲ್ವಾ? ಆ ಒಂದು ಹೆಣ್ಮಗುನ ಮದುವೆ ಮಾಡಿ ಒಂದು ಮನೆಗೆ ಕಳಿಸ್ತಾರಲ್ಲ, ಅಂತ ತಂದೆ ತಾಯಿಗೆ ನಿಜವಾಗ್ಲೂ ನನ್ನ ಒಂದು ಸೆಲ್ಯೂಟ್. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮದುವೆ ಮನೆಯಲ್ಲಿ ಎಂತೆಂಥ ತಮಾಷೆಗಳು ನಡೆಯುತ್ತೆ ನೋಡಿ ಅಲ್ವಾ? ಮದುವೆಗೆ ಅಂತ ನಾವು ಹೋಗ್ತೀವಾ ನೋಡಿ, ರಿಸೆಪ್ಷನ್ ಇರುತ್ತೆ. ರಿಸೆಪ್ಷನ್ಗೆ ಅಂತ ನಾವು ಹೋದಾಗ ದೊಡ್ಡ ಚೌಟ್ರಿ, ಏನು ಅಲಂಕಾರ, ಏನು ಐಭೋಗ, ಏನೊಂದು ಅರಮನೆಯಲ್ಲೇ ಮದುವೆ ಮಾಡ್ತಾವ್ರೆ ಅನ್ನೋ ಥರ ಒಂದು ಫೀಲು. ತಿರುಗಿ ನೋಡಿದ್ರೆ ಚೇರ್ಗಳೆಲ್ಲ ಖಾಲಿ, ಜನಗಳೇ ಇಲ್ಲ. ಜನಗಳಿಲ್ದೇನೆ ಮತ್ತೆ ಯಾವ ಮದುವೆ ಮಾಡ್ತಾವ್ರೆ ಅಂತ ನೋಡ್ತಾ ಇದ್ದೀರಾ? ಸರಿ, ಈ ಕಡೆ ತಿರುಗಿ ನೋಡಿದ್ರೆ 1 ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರ್ತಾರೆ. ಸ್ಟೇಜ್ ಮೇಲೆ ಹೋಗಿ ಆ ಮದುವೆ ಹೆಣ್ಣು ಗಂಡಿಗೆ ವಿಶ್ ಮಾಡಕ್ಕೆ ಅಂತ ಹೇಳಿ ಕ್ಯೂ ನಿಂತಿರ್ತಾರೆ. ಎಷ್ಟೊಂದು ಅರ್ಜೆಂಟ್ ಅವ್ರಿಗೆ. ಪಾಪ ಇವ್ರ ತಂದೆ ತಾಯಿ ಮಕ್ಳಿಗೆ ಮದುವೆ ಮಾಡಕ್ಕೆ ಅಂತೇಳಿ ತಿಂಗಳರ ಗಟ್ಟಲೆ ಎಲ್ಲೆಲ್ಲೋ ಇರ್ತಾರೆ. ಅಲ್ಲೆಲ್ಲ ಹೋಗಿ ಹುಡುಕಿ ತಡಕಿ ಇವ್ರನ್ನ ಇನ್ವಿಟೇಷನ್ ಕೊಟ್ಟು ಕರೆದಿರ್ತಾರೆ. ಬಂದು ಒಂದು ½ ಅನ್ ಅವರ್ ಬಂದು ಚೌಟ್ರಿಲಿ ಆರಾಮಾಗಿ ಒಂದು ಫ್ಯಾನ್ ಹಾಕಿರ್ತಾರೆ. ಫ್ಯಾನ್ ಕೆಳಗಡೆ ನೆಮ್ಮದಿ ಕೂತ್ಕೊಂಡು ತನ್ನ ಸ್ನೇಹಿತರುಗಳು, ನಂಟರುಗಳು ಎಲ್ಲರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡೋಣ, ಆಮೇಲೆ ನಿಧಾನಕ್ಕೆ ಹೋಗ್ಬಿಟ್ಟು ವಿಶ್ ಮಾಡೋಣ ಅಂತ ಅನ್ಸೋದೇ ಇಲ್ಲ. ಇಲ್ಲಿ ಕ್ಯೂ ನಿಂತಿರ್ತಾರೆ. ಆ ಸ್ಟೇಜ್ ಮೇಲಂತೂ ಯಾಕೆ ಹೇಳ್ತೀರಾ, ಅಬ್ಬಬ್ಬಬ್ಬ ಒಂದು ಹೋಬ್ಳಿ ಜನನೇ ಇರ್ತಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ನಿಂತ್ಕೊಂಡು ಅಲ್ಲಾರು ಆ ಮದುವೆ ಹೆಣ್ಣು ಗಂಡಿಗೆ ವಿಶ್ ಮಾಡ್ಬಿಟ್ಟು ಕಳ್ಸಕ್ಕೆ ಏನ್ಬಿಟ್ಟು ಅಲ್ಲಿ ಒಬ್ರು ನಿಲ್ಸಿರ್ತಾರೆ. ಅವ್ರಿಗೆ ಹಿಂಗೆ ನಾನಪ್ಪ ಪಂಚಾಯತಿ ಮೆಂಬರು, ನಾನಪ್ಪ ಪಂಚಾಯತಿ ಅಧ್ಯಕ್ಷ, ನಾನಪ್ಪ ಆ ಲೀಡ್ರು, ನಾನಪ್ಪ ಆ ಆಫೀಸರು ಅಂತೇಳಿ ಅಲ್ಲೂ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಲೆಕ್ಕ ಹಾಕಿ ಅಲ್ಲ, ಇವರು ಮದುವೆ ಬಂದಿರೋದು ವಿಶ್ ಮಾಡೋಕ್ಕೆ, ನೆಮ್ಮದಿಯಾಗೆ ಆರಾಮಾಗೆ ಇದ್ದು ವಿಶ್ ಮಾಡಿ ಹೋಗ್ಬೇಕು ತಾನೆ. ಎಂತೆಂಥ ಪಜಿತಿ ನೋಡ್ರಿ. ಆ ಕ್ಯೂನಲ್ಲಿ ನಿಂತಿರ್ತಾರ, ಏನು ಫುಲ್ ಎಲ್ಲ ಬಾಡಿ ಗಿಡಿ ಎಲ್ಲ ಬೆವ್ತೋಗ್ಬಿಟ್ಟು ಅವ್ರ ಮಕ್ಕದ್ದು ಮೇಕಪ್ ಗೀಕಪ್ ಎಲ್ಲ ಹೋಗ್ಬಿಟ್ಟು ಚೇಂಜ್ ಆಗ್ಬಿಟ್ಟಿರ್ತಾರೆ. ಅಲ್ಲಿ ವಿಶ್ ಮಾಡೋಕ್ಕೆ ಅಂತ ಹೋದಾಗ ಮದುವೆ ಹೆಣ್ಣು ಗಂಡು ಇವ್ರು ನೋಡ್ಬಿಟ್ಟು ಆಶ್ಚರ್ಯ, ಅಲ್ಲ ಇವ್ರು ನಮ್ಮ ಸಂಬಂಧಿಕರ, ಇವ್ರು ನಂಟ್ರ, ಅಲ್ಲ ಇವ್ರು ನಮ್ಮ ಸ್ನೇಹಿತರ, ಇದಕ್ಕೆ ಇವ್ರ ಮಕ್ಕ ಹಿಂಗಾಗ್ಬಿಡದೆ ಅಂತೇಳಿ ಅವ್ರಿಗೆ ಗಾಬರಿ ಆಗ್ಬಿಡ್ಬೇಕು. ಅಷ್ಟು ಫುಲ್ಲು ಏನು ಅಂತಾರೆ, ಯುದ್ಧಕ್ಕೆ ಹೋಗಿ ಯುದ್ಧಕ್ಕಿರ್ತೀವಲ್ಲ ಆ ಥರ ಹೋಗಿ ನಿಂತ್ಕೊಂಡು ಇವರು ವಿಶ್ ಮಾಡೋದು. ಸರಿ, ಅದಿರಲಿ, ಆಯಿತು. ಇಲ್ಲಿ ಬರ್ತಾರಾ? ಸರಿ, ಊಟದ ಮನೇಲಿ ಅಂತ ಬಂದಾಗ ನೋಡಿ, ಅಲ್ಲಲ್ಲೇ ಏನೇನೊಂದು ತಮಾಷೆ ನಡೆಯುತ್ತಲ್ಲಿ. ಊಟದ ಮನೆಗೆ ಹೋದ ತಕ್ಷಣ ಫುಲ್ಲು ಜಾಗ ಸಿಕ್ಕೋದ್ರೆ ಸಾಕಪ್ಪ ಅಂದ್ಬಿಟ್ಟು ಚೇರ್ಗಳಕ್ಕೆ ಅಂದ್ಬಿಟ್ಟು ಎಲ್ಲ ಓಡ್ತಾ ಇರ್ತಾರೆ. ಅಲ್ಲಿರೋ ನಿಧಾನ ಕೂತ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಯಾಕೆ ಅಲ್ಲಿ ಏನಾದರೂ ಚೇರಿಗೆ ಏನಾದರೂ ಅಕಸ್ಮಾತ್ ಮೊಳಗಿಲ್ಲ ಹೊಡೆದ್ಬಿಟ್ಟಿರ್ತಾರೆ, ಚುಚ್ಚಿಬಿಟ್ಟು ಕೂತ್ಕೊಳ್ಳೋಕ್ಕೆ ಅಂತ. ಎಂತೆಂಥ ತಮಾಷೆ ನೋಡಿ. ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಏನು ಅಲ್ಲಿ ಫುಲ್ಲು ಫೈರ್ ಇಂಜಿನ್ ಥರ ಸ್ಪೀಡಾಗಿ ಬರ್ತಿರ್ತಾರೆ ಊಟ ಬಡಿಸೋರು. ತಿನ್ನುವಂಥ ಸಮಯ ಬಂದ ತಕ್ಷಣ ಸಣ್ಣಾಗಿ ಹೇಳ್ತಾರೆ, ನಿಧಾನಕ್ಕೆ ಊಟ ಮಾಡಿ ಅಂತೇಳಿ. ನಾವೇನೋ ನಿಧಾನಕ್ಕೆ ಊಟ ಮಾಡ್ತೀವಪ್ಪ, ಆ ಬಡಿಸೋರು ಇದಾರಲ್ಲ ಅಷ್ಟೊಂದು ಸ್ಪೀಡಾಗಿ ಹೋಗಿ ಊಟ ಬಡಿಸ್ಕೊಂಡು ಹೋದ್ರೆ ತಟ್ಟೆ ತುಂಬ ಎಲ್ಲ ಫುಲ್ಲು ಎಲೆ ತುಂಬ ಊಟ ಆಗ್ಬಿಟ್ರೆ ಎಲ್ಲಿ ನಿಧಾನ ಮಾಡೋದು? ಆಮೇಲೆ ಹಿಂದೆ ನಿಂತಿರ್ತಾರೆ, ಇವನೇನು ಇನ್ನೂ ತಿಂದಲೇ ಇಲ್ಲ, ನನಗೇನು ಜಾಗ ಕೊಡ್ತಾನೆ ಇಲ್ವ ಅಂತೇಳಿ. ಎದುರುಗಡೆ ಪಂಕ್ತಿಯವ್ರು ನೋಡಿದ್ರೆ ಹಿಂಗೆ ಬಡಿಸಿ ಹಿಂಗೆ ಹೋಗೋಷ್ಟ್ರಲ್ಲಿ ಆಗಲೇ ಎಲ್ಲ ಫುಲ್ ಬೆಳೆದು ಖಾಲಿ ಮಾಡಿಬಿಟ್ಟಿರ್ತಾರೆ. ನಮ್ಮ ತಟ್ಟೆ ನೋಡ್ಬಿಟ್ಟು ಹೇಳ್ತಾ ಇರ್ತಾರೆ, ಇವನೇನು ತಿಂತಾನ ಅಥವಾ ನಾನು ಎತ್ಕೊಂಡು ತಿನ್ಬೇಕಾ, ಬೇಗ ತಿಂದರೆ ಸರಿ ಅಂತ ಕಣ್ಣಲ್ಲೇ ಗುರಾಯಿಸ್ತಾ ಇರ್ತಾರೆ. ಎಂತೆಂಥ ತಮಾಷೆ. ಊಟ ಎಲ್ಲ ಮಾಡಾದ್ಮೇಲೆ ರಿಸೆಪ್ಷನ್ ಎಲ್ಲ ಮುಗೀತಲ್ವಾ? ಸರಿ, ನಾಳೆ ಬೆಳಗ್ಗೆ ಮದುವೆ, ನೈಟು ಎಂಗೇಜ್ಮೆಂಟ್ ಅಂತ ಮಾಡ್ತಾರೆ ಕೆಲವು ಕಡೆ. ಎಂಗೇಜ್ಮೆಂಟ್ಗೆ ಅಂತ ಅಂದ್ಬಿಟ್ಟು ಸರಿ ಎಲ್ಲ ರೆಡಿ ಮಾಡಿ ಶಾಸ್ತ್ರ ಸಂಪ್ರದಾಯ ಎಲ್ಲ ಮಾಡಾದ್ಮೇಲೆ ಆರಾಮಾಗೆಲ್ಲ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ ಈ ರಿಂಗ್ ಆಗ್ತಾರೆ ನೋಡಿ ಎಂಗೇಜ್ಮೆಂಟಲ್ಲಿ. ಹುಡುಗ ಬಂದ್ಬಿಟ್ಟು ಹುಡುಗಿಗೆ ರಿಂಗ್ ಆಗೋಕೆ ಅಂತ ನಿಂತ್ಕೊಂಡು ಮಂಡಿನ ಕೆಳಗಡೆ ಉರ್ಕೊಂಡು, ಪ್ರಿಯೇ ಐ ಲವ್ ಯು, ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನಿನಗೆ ಇಷ್ಟನಾ ಅಂತ ಕೇಳ್ಬಿಟ್ಟು ರಿಂಗ್ ಹಾಕೋಕೆ ಅಂತ ಹೋಗ್ತಾನೆ. ಅಲ್ಲೊಬ್ಬ ತಾತ ಕೂತಿರ್ತಾನೆ, ಹಳ್ಳಿಯಿಂದ ಬಂದಿರ್ತಾರೆ ಅನ್ಸುತ್ತೆ ಪಾಪ. ಎಣ್ಣೆ ಹಾಕಿದ್ರೇನೋ ಎದ್ದಿ ಪಂಚೆ ಸುತ್ಕೊಂಡು ಹೋಗ್ಬಿಟ್ಟು ಹುಡುಗನ ತಲೆ ಮೇಲೆ ಫೈಡ್ ಅಂತ ಹೊಡಿತಾರೆ. ನಂಟರುಗಳೆಲ್ಲ ಫುಲ್ ಆಶ್ಚರ್ಯ, ಏನಪ್ಪ ಮದುವೆ ಹುಡುಗನಿಗೆ ಹೋಗ್ಬಿಟ್ಟು ತಲೆ ಮೇಲೆ ಬಂದ್ಬಿಟ್ರು, ಅಪ್ಪಿ ಏನಾರ ಮದುವೆಗೆ ನಿಂತೋದ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತಾರೆ. ಹೊಡೆದ್ಬಿಟ್ಟು ಏನಂತಾರೆ ಗೊತ್ತಾ, ಅಲ್ಲಲ್ಲಿ ಅವರಪ್ಪ ವರ್ಷಾನ್ಗಟ್ಲೆ ಕಷ್ಟಪಟ್ಟು ದುಡ್ಡನ್ನ ಕೂಡಾಕ್ಬಿಟ್ಟು ಮಗಳಿಗೆ ಒಂದು ಅಚ್ಚುಕಟ್ಟಾಗಿ ಮದುವೆ ಮಾಡ್ತಾವನೆ. ನೀನು ಬೆಳಿಗ್ಗೆ ತಾಲಿ ಕಟ್ಟಬೇಕು, ಈಗ ಬಂದ್ಬಿಟ್ಟು ನಾನು ಮದುವೆ ಮಾಡ್ಕೊಳ್ತೀನಿ, ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನಿನ್ಗೆ ಇಷ್ಟನಾ ಅಂತ ಕೇಳ್ತೀಯಲ್ಲ,
ಆ ಹುಡುಗಿ ಏನಾರ ತಪ್ಪಿ ಬೇಡ ಅಂತ ಅಂದ್ಬಿಟ್ರೆ ಇಷ್ಟೊಂದು ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿ ಮದುವೆ ಮಾಡೋರಲ್ಲ, ಈ ಮದುವೆ ಕತೆ ಏನಾಗ್ಬೇಡ, ಅವ್ರ ಅಪ್ಪನ ಕತೆ ಏನಾಗ್ಬೇಡ ಅಂತ ಬೈತಾ ಇದ್ರು. ಆಮೇಲೆ ನಾವು ಸಮಾಧಾನ ಮಾಡ್ಬಿಟ್ಟು ತಾತ ಹಂಗಲ್ಲ, ಅದು ಸುಮ್ಮನೆ ಏನೋ ಕೇಳ್ತಾರೆ, ಶಾಸ್ತ್ರದ ಪ್ರಕಾರ ಕೇಳ್ತಾರೆ, ಈಗಿನ ಫ್ಯಾಷನ್ ನೀವು ತಲೆ ಕೆಡಿಸ್ಕೊಬೇಡಿ ಅಂತೇಳಿ ಸಮಾಧಾನ ಮಾಡಿ ಮುಗಿಸ್ತು. ಅವ್ನ ತಾತ ಏನಂತ ಅಂತಾನೆ, ನೀವಿಲ್ಲ ಅಂದಿದ್ರೆ ಕೈಯೋ ಕಾಲ ತೆಗೆದು ಬಿಡ್ತಿದ್ದೆ ಅವ್ನಿಗೆ ಅಂತ ಅಂತಾರೆ. ಅದ್ರ ಮದುವೆಗೆ ಏನು ಪಾಪ ಅಷ್ಟು ಕಷ್ಟಪಟ್ಟು ಅವನೆಲ್ಲ ಅಷ್ಟೊಂದು ಟಿಪ್ಪಿ ಟಾಪಾಗಿ ರೆಡಿ ಆಗೋನು, ತಾತ ಹೋಗ್ಬಿಟ್ಟು ಅವ್ನಿಗೇನೋ ಒಂದು ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ಅಂತ ಅಂದ್ರೆ ನೋಡಿ ಎಂಥ ತಮಾಷೆ. ಇನ್ನೊಂದು ವಿಷಯ ಗೊತ್ತಾ, ಆಮೇಲೆ ಎಲ್ಲ ಆಯಿತು, ಬೆಳಗ್ಗೆ ಆಯಿತು. ಬೆಳಗ್ಗೆ ಆದರೆ ಇನ್ನೇನು ದಾರೆ ಸ್ಟಾರ್ಟ್ ಆಗಬೇಕು, ಎಲ್ಲ ಲೈನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಪಾಪ ಎಲ್ಲ ಗಂಡು ಹೆಣ್ಣು ಸಂಬಂಧಿಕರು ನೆಂಟರುಗಳು ಎಲ್ಲ ಬಂದಿದ್ದಾರೆ. ನಿಂತ್ಕೊಂಡು ಇನ್ನೇನು ತಾಲಿ ಕಟ್ಟೋ ಸಮಯ, ಒಂದು ತೆಂಗಿನಕಾಯಿಲಿ ತಾಲಿನ ಇಟ್ಕೊಂಡು ಎಲ್ಲರಿಗೂ ಬಂದು ಮುಟ್ಟಿಸ್ಬಿಟ್ಟು ಆಶೀರ್ವಾದ ಮಾಡಿ ಅಂತೇಳಿ ಎಲ್ರಿಗೂ ಒಂದು ಅಕ್ಷತೆ ಕಾಳೆಲ್ಲ ಕೊಡ್ತಾ ಇದ್ದಾರೆ. ಇನ್ನೇನು ತಾಲಿ ಕಟ್ಟೋ ಸಂದರ್ಭ, ನಾವೆಲ್ಲ ಖುಷಿಯಿಂದ ಒಂದು ಹೆಣ್ಣು ಒಂದು ಮನೆಗೆ ಬೆಳಕಾಗಿ ಹೋಗ್ತಾ ಇದೆ, ಒಂದು ಒಳ್ಳೇದಾಗಲಿ ಅಂದ್ಬಿಟ್ಟು ನಾವೆಲ್ಲ ಕೂತಿದ್ವಿ. ನನ್ನ ಪಕ್ಕ ಒಬ್ಬ ಇದ್ದ, ಅವನು ಸಾಪು ಕೂತವನೆ. ಯಾಕಲ್ಲ ಹುಡುಗನ ಮದುವೆ ಮಾಡ್ತಾವ್ರೆ, ನೀನೇನು ಖುಷಿಯಿಂದ ಇರೋದು ಬಿಟ್ಬಿಟ್ಟು ಸಪ್ಪಗಿದ್ಯಲ್ಲ ಅಂತ ಕೇಳಿದ್ರೆ ನನ್ನ ಮಗ ಏನಂತ ಗೊತ್ತಾ, ಪಿಕ್ಚರ್ಲೆಲ್ಲ ನೋಡಿದಿರಲ್ವ ಸರ್, ಟಿವಿಲೆಲ್ಲ ನೋಡಿದಿರಲ್ವ ಸರ್, ಪೇಪರಲ್ಲೆಲ್ಲ ನೋಡಿದಿರಲ್ವ ಸರ್, ಮದುವೆಯ ಕೊನೆ ಕ್ಷಣ ತಾಲಿ ಕಟ್ಟುವ ಕೊನೆಯ ಸಂದರ್ಭದಲ್ಲಿ ಹುಡುಗಿ ಬೇಡ ಅಂತ ಹೇಳ್ಬಿಡ್ತು ಮದುವೆನ ಅಂತ. ಹೌದು ನೋಡಿದೀನಿ, ಹಂಗೇನಾರ ಹೇಳಳೇನೋ ಅಂತ ಕಾಯ್ತಾ ಇದ್ದೀನಿ. ಕಡೆ ಪಕ್ಷ ನೆನ್ಬಿಟ್ರೆ ನಾನೇ ಮದುವೆ ಮಾಡ್ಕೋ ಅಂತ ಕೂತಿದ್ದೀನಿ ಅಂತ ಹೇಳ್ತಾನೆ. ಅದ್ದಡಿ ನನ್ನ ಮಗನೇ ಹಂಗೆ ಹಿಂಗೆ ಅಂದ್ಬಿಟ್ಟು ನಾನು ಅಲ್ಲ ನೋಡಿ, ಲವ್ ಫೇಲ್ಯೂರ್ ಆದ್ರೆ ಎಲ್ಲಾದ್ರೂ ದೂರ ಹೋಗೋದು ನೋಡಿದ್ದೀನಿ, ಇಲ್ಲ ಕುಡ್ದು ಬಾರಲ್ಲಿ ಬಿದ್ದೋಗೋದು ನೋಡಿದ್ದೀನಿ, ಇಲ್ಲ ಹುಚ್ಚರಾಗೋದನ್ನು ಕೆಲವು ನೋಡ್ಬಿಟ್ಟಿದ್ದೀನಿ, ಇಲ್ಲಾಂದ್ರೆ ದೇಶಾಂತರ ಹೊಂಟೋಗೋದನ್ನ ನೋಡಿದ್ದೀನಿ. ಈ ನನ್ನ ಮಗ ತಾಲಿ ಕಟ್ಟೋ ಸಂದರ್ಭದಲ್ಲಿ ಬಂದ್ಬಿಟ್ಟು ಹುಡುಗಿ ರಿಜೆಕ್ಟ್ ಮಾಡ್ಬಿಟ್ರೆ ನಾನು ಮದುವೆ ಆಗಿ ಬಂದ್ಬಿಟ್ಟು ಕಾಯ್ಕ ಕೂತಾವಳ, ಇವನೆಂತ ದೀರ್ ನನ್ನ ಮಗ ಇರ್ಬೇಕು. ಸರಿ ನಡಿಯಪ್ಪ, ಅವೆಲ್ಲ ತಲೆಗೆ ಹಾಕಬೇಡ, ನೀನು ಮರ್ತು ಬಿಡು ಆ ವಿಷಯನೆಲ್ಲ. ಒಂದು ಹುಡುಗಿ ಒಂದು ಒಳ್ಳೆ ಮನೆಗೆ ಹೋಗ್ತಾ ಇದೆ, ಅದರದೆಲ್ಲ ಕೆಟ್ಟ ಯೋಚನೆ ಮಾಡಬೇಡ ಅಂತ ನಾವು ಬುದ್ಧಿ ಹೇಳಿ ಆರಾಮಾಗಿ ಮೇಲೆ ಊಟ ಗೀಟ ಮಾಡಿಸಿ ಅವ್ನಿಗೆ ಕಳಿಸ್ತೋ. ಮದುವೆ ಎಲ್ಲ ಮುಗಿತು, ನಾವು ದಾರಿಯೆಲ್ಲ ಬಿಟ್ಟಾದ್ಮೇಲೆ ಅಲ್ಲಲ್ಲಿ ನೆಂಟರುಗಳೆಲ್ಲ ಬಂದಿದ್ರು. ಬಂದಿರ್ಬೇಕಾದ್ರೆ ಎಲ್ಲರನ್ನ ಮಾತಾಡ್ಸ್ಕೊಂಡು ಎಲ್ಲರೂ ನೋಡ್ಕೊಂಡು ಖುಷಿಯಿಂದ ಇದ್ವಿ. ಏನು ಗೊತ್ತಾ, ನಾವು ಹಿಂದೆ ಸ್ವಲ್ಪ ಬಾಡಿಗೆ ಮನೇಲಿ ಎಲ್ಲ ದೂರ ಇದ್ವಿ. ಮನೆ ಪಕ್ಕ ರಾಧಾ ಅಂತೇಳಿ ನಮ್ಮ ಸ್ನೇಹಿತರೊಬ್ರು ಇದ್ರು. ಅವರು ಅವರ ಮಗುನ ಕರ್ಕೊಂಡು ಮದುವೆಗೆ ಬಂದರು. ಮದುವೆಗೆ ಬಂದಾದ್ಮೇಲೆ ನನಗೇನೋ ಒಂಥರ ಖುಷಿ, ಇಲ್ಲ ನಮ್ಮ ಸ್ನೇಹಿತರು ಮದುವೆಗೆ ಬಂದ್ಬಿಟ್ಟವ್ರಲ್ಲ ಅಂತೇಳಿ, ರಾಧಾ ಚೆನ್ನಾಗಿದ್ದೀರಾ, ನಿಮಗೂ ಇವ್ರ ಪರಿಚಯನಾ ಅಂತೆಲ್ಲ ಫುಲ್ ಎಲ್ಲ ಮಾತಾಡ್ಕೊಂಡು, ಸರಿ ನೀವು ಮದುವೆಗೆ ಬಂದ್ರಲ್ಲ ಭಾರಿ ಖುಷಿ ಆಯಿತು, ಓ ನಿಮ್ಮ ಮಗುನ ಎಷ್ಟು ಮುದ್ದಾಗಿದೆ ಅಂತೇಳಿ, ತಾಯಿ ಮಗು ಇಬ್ರು ಮುದ್ದಾಗಿದ್ರು. ಆ ಮಗುನ ಎತ್ಕೊಂಡು ನಾನು ಕೆನ್ನೆನೆಲ್ಲ ಮುದ್ದು ಮಾಡಿ ಒಂದು ಪಪ್ಪಿ ಕೊಡೋಕಂದ ಅಂತ ಹೇಳಿದೆ. ಆ ಪಾಪು ಕೊಟ್ಟೇ ಇಲ್ಲ ನನ್ನ ಪಪ್ಪಿನ, ಇದೇನಿದು ಪಪ್ಪಿನ ಕೊಡ್ತಾನೆ ಇಲ್ವಲ್ಲ ಅಂತೇಳಿ ನಾನು ಅಯ್ಯೋ ಕೊಡಲ್ವೇನೋ ಅಂತ ಅಂದ್ಬಿಟ್ಟು, ರಾಧಾ ತಗೊಳ್ಳಿ ನಿಮ್ಮ ಮಗಳನ್ನ ಎತ್ಕೊಳ್ಳೋಕೆ ಹೋದಾಗದ ಅವರು ರಾಧಾ ಅವ್ರು ಹೇಳಿದ್ರು, ಕೊಡಪ್ಪ ಅಂಕಲ್ಗೆ ಒಂದು ಪಪ್ಪಿನ ಅಂತ ಹೇಳಿದ್ರು. ಸರಿ ಅವ್ರು ಹೇಳಿದ ತಕ್ಷಣ ಪಾಪ ಬಂದ್ಬಿಟ್ಟು ಪಪ್ಪಿ ಕೊಟ್ಟೆ ಬಿಡ್ತು ನನಗೆ. ಕೊಟ್ಬಿಡ್ತಲ್ಲ ಅಂತ ನಾನು ಖುಷಿ. ಕೊಟ್ಟಾದ್ಮೇಲೆ ಆ ಪಾಪ ಏನಂತ ಗೊತ್ತಾ, ಅವ್ರ ಅಮ್ಮನಿಗೆ, ಮಮ್ಮಿ ನಾನು ಕೊಟ್ಟೆ ನೀನು ಕೊಡಲ್ವ ಪಪ್ಪಿನ ಅಂತ ಕೇಳ್ತು. ಎಲ್ಲರೂ ನನ್ನೇ ನೋಡ್ತಾವ್ರೆ, ಯಾಕೆ ಹೇಳ್ತೀರ ಆ ಮುಸ್ಗರದಿಂದ ಸುಮ್ಮನೆ ಆಗ್ಬಿಟ್ಟೆ. ಕೊಟ್ಟಿದ್ರೆ ಈಸ್ಕೊಳ್ಳೋ ಬಿಡಿ, ಅದ್ರದ್ದೇನಿಲ್ಲ. ನಮ್ಮ ಪಕ್ಕ ಇದ್ರಲ್ಲ ನಮ್ಮನೆಯವರು, ಅವ್ರು ಈ ಕಡೆಯಿಂದ ಸರಿಯಾಗಿ ಕೊಡ್ತಾ ಇದ್ರು. ಆ ಬೈಕೋಸ್ಕರ ಬಂದ್ಬಿಟ್ಟು ಪಾಪ ಏನೋ ಗೊತ್ತಿಲ್ಲ ತಿಳಿದೇ ಮಾತಾಡ್ತು ಬಿಡಿ ಅಂದ್ಬಿಟ್ಟು ಸಮಾಧಾನ ಮಾಡಿ ಕಳಿಸ್ಬಿಟ್ಟೆ. ಸರಿ ಆಮೇಲೆ ಮದುವೆ ಎಲ್ಲ ಮುಗೀತು. ಮದುವೆ ಎಲ್ಲ ಮುಗಿದಾದ್ಮೇಲೆ ಸೀದಾ ನಮ್ಮ ಮನೆಗೆ ಹೋದಾದ್ಮೇಲೆ ನಾನು ಮತ್ತು ನಮ್ಮ ವೈಫು ಖುಷಿಯಿಂದ ಮಾತಾಡ್ಕೊಂಡು, ಎಂಥ ಒಂದು ಮದುವೆ, ಎಂಥ ಒಂದು ಸಂಸ್ಕಾರ, ಎಷ್ಟು ಚೆನ್ನಾಗಿ ನಡೀತು. ನಿಜವಾಗ್ಲೂ ಜೀವನದಲ್ಲಿ ಆ ಹೆಣ್ಣು ಗಂಡು ತುಂಬ ಚೆನ್ನಾಗಿರಲಿ ಅಂತೇಳಿ ನಾವು ಆಶೀರ್ವಾದ ಮಾಡಿ ಮನೆಗೆ ಬಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ಕೊಂಡು, ನಾವು ನಮ್ಮ ಮಕ್ಕಳಿಗೆ ಅದೇ ಥರ ಮದುವೆ ಮಾಡಬೇಕು ಅಂತೇಳಿ ಯೋಚನೆ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ದೊಡ್ಡ ಗಲಾಟೆ ನಡೀತಾ ಇತ್ತು. ಎಂಥ ಗಲಾಟೆ ಅಂತ ಹೇಳ್ತೀರ, ಏನು ನೋಡಿ ಡಮಾರ್ ಅಂತ ಮನೆಯಲ್ಲಿರೋ ಪಾತ್ರೆ ಸಾಮಾನು ಎಲ್ಲ ಡಮಾರ್ ಅಂತ ಫುಲ್ಲು ಎತ್ತಾಗ್ತಾ ಇದ್ರು. ನಾನು ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟೆ, ಅಯ್ಯೋ ನಮ್ಗೆ ಯಾಕಪ್ಪ ಬೇಕು ಪಕ್ಕದ ಮನೆಯವ್ರು ಸವಾಸ ಅಂತೇಳಿ. ನಮ್ಮ ಮನೆಯವರು, ರೀ ಪಕ್ಕದ ಮನೇಲಿ ಅಷ್ಟೊಂದು ಗಲಾಟೆ ನಡೀತಿದೆ, ಹೋಗ್ರಿ ಸ್ವಲ್ಪ ಸಮಾಧಾನ ಮಾಡಿ ಅಂತ ಹೇಳಿದ್ರು. ಇಲ್ಲಪ್ಪ ನಾನು ಹೋಗಲ್ಲಪ್ಪ ಅಂತ ಅಂದೆ. ಏನ್ರಿ ಪಕ್ಕದ ಮನೇಲಿ ಅಷ್ಟೊಂದು ಗಲಾಟೆ ನಡೀತಾ ಇದೆ, ನೀವು ಹೋಗಿ ಸಮಾಧಾನ ಮಾಡಿ ಅಂತಂದ್ರೆ ಮಾಡೋದೇ ಇಲ್ವಲ್ಲ ನೀವು ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ರು. ಅಯ್ಯೋ ಅವ್ರು ಏನಾದ್ರು ಮಾಡ್ಕೊಳ್ಳಿಯಪ್ಪ, ನಾನು ಹೋಗಲ್ಲಪ್ಪ ಅಂತಿದ್ದೆ. ಏನ್ ತಿರ್ಗಾ ಅದೇ ತರ ಫುಲ್ಲು ಡಿಮೀರ್ ಅಂತ ಸೌಂಡು, ದೊಡ್ಡ ಗಲಾಟೆ. ಮನೆಗೆ ಬಂದು ಸೌಂಡ್ ತಕೊಂಡು, ರೀ ಪಕ್ಕದ ಮನೇಲಿ ಅಷ್ಟೊಂದು ಜಗಳ ನಡೀತಾ ಐತೆ, ನೀವು ಹೋಗಿ ಏನು ಅಲ್ಲಿ ಸಮಾಧಾನ ಮಾಡ್ತೀರಾ, ಜಗಳ ಬಿಡಿಸ್ತಾರೆ ಏನು ಅಂತ ಕೇಳಿದ್ರು. ನಾನು ಇಲ್ಲ ಕಣೆ, ನಾನು ಹೋಗಲ್ಲ,
ನಾನು ಅಲ್ಲಿ ಹೋಗಿದ್ದಕ್ಕೆ ಕಣೆ ಜಗಳ ಆಗಿರೋದು ಅಂತ ಅಂದರೆ ನೋಡಿ ಕೈ ನೋಡಿ ಸೌಂಡ್ ತಗೊಂಡು ಕೇಳ್ತೀರಾ ಅಬ್ಬಬ್ಬಬ್ಬಬ್ಬ. ಅದೇ ಲಾಸ್ಟು ನಮ್ಮ ಮನೆಯವರು ಪಕ್ಕದ ಮನೇನೂ ಬೇಡ ಪಕ್ಕದ ಮನೆಯವರು ಸಮಸ್ಯೆನೂ ಬೇಡ ಅಂದ್ಬಿಟ್ಟು ನನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ ಮನೆ ಮಾಡಿ ಇಡ್ಸಿದ್ರು. ಅಲ್ಲಿ ಬಿಟ್ಟು ಬಂದಿದ್ದಕ್ಕೆ ನಾನು ಅಷ್ಟು ಇಷ್ಟು ಸಂಪಾದನೆ ಮಾಡಿ ಸ್ವಂತ ಮನೆಗೇನ ಕಟ್ಕೊಂಡು ಇವತ್ತು ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿದ್ದೀನಿ. ಇದು ಏನು ಹೇಳ್ತೀರಾ? ಯಾರೂ ಅನ್ಯತಾ ಭಾವಿಸ್ತೇನೆ, ಇದು ಕೇವಲ ತಮಾಷೆಗಾಗಿ ಅಂತ ಹೇಳ್ತಾ ಇನ್ನೊಂದಷ್ಟು ವಿಚಾರಗಳೊಂದಿಗೆ ನಿಮ್ಮನ್ನು ನಗಿಸ್ಲಿಕ್ಕೆ ಬರ್ತೀನಿ. ಅಲ್ಲಿವರೆಗೂ ಈ ನನ್ನ ಸ್ಟ್ಯಾಂಡಪ್ ಕಾಮಿಡಿ ನಿಮಗೆ ಇಷ್ಟ ಆಗ್ತಿದ್ರೆ ನಗುವ ನಿನ್ನ ನಯನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.